ಗಿಲ್ಲಿಯವರು ಒಂಥರ ಹೇಳ್ತಾರೆ, ಇವರು ಬಂದಿದ್ದು ಇದಕ್ಕೆ ಅಂತ ರೆಸಾರ್ಟ್ ಯಾವ್ದು ಅಲ್ಲ ಇವ್ರು ಬಂದು ಫೇಶಿಯಲ್ ಇದೆಲ್ಲ ಮಾಡ್ಕೊಂಡು ಟ್ಯಾನ್ ಆಗಿದ್ದಾರೆ ವೈಟ್ ಆಗಕ್ಕಾಗಿ ಅಂತ. ಇವರು ಚಂದ್ರಪ್ರಭ ಇವರು ಬಂದದ್ದು ಕುಡಿಯೋದು ನಿಲ್ಸ್ಲಿಕ್ಕೆ ಅಂತೆಲ್ಲ ಹೇಳ್ತಾರೆ. ಇದೇನ ರಿಯಾಬ್ ಸೆಂಟ್ರ ಸರ್ ಅಂತ ಕೇಳ್ತಾರಲ್ಲ. ಸೊ ಅವಾಗ ನೋಡಿ ಅಷ್ಟು ಜನ ಇದ್ದಿದ್ದಕ್ಕೆ ಆ ಎಂಟರ್ಟೈನ್ಮೆಂಟ್ ಬರೋದು. ಸೊ ಫೇವ್ರೇಟ್ ಅಂದ್ರೆ ಕಂಪ್ಲೀಟ್ ಬಿಗ್ ಬಾಸ್ ನಮ್ಗೆ ಫೇವ್ರೇಟ್. ಸೊ ಎಲ್ಲ ಸೀಸನ್ ನೋಡಿದೆ ನಾನು ಪ್ರತಿಯೊಂದು. ಇವರು ಧನುಷ್ ಅಣ್ಣ ಅನು ಅಂತ ಇವರು ನಮ್ಮ ಬುಜ್ಜಿ ರಜತ್ ಅಣ್ಣ, ವಿನಯ್ ಅಣ್ಣ, ಕಾರ್ತಿಕ್ ಅಣ್ಣ. ಆ ಟೈಮಲ್ಲಿ ಸ್ಕ್ಯಾಮ್ ರಿಲೀಸ್ ಇತ್ತು. ನಾನು ಆಕ್ಚುಲಿ ಎಲ್ಲರಿಗೂ ಕರ್ದಿದ್ದೆ, ಕಾಲ್ ಮಾಡಿದ್ದೆ. ವಿನಯ್ ಅಣ್ಣ, ಕಾರ್ತಿಕ್ ಅಣ್ಣ, ಆಮೇಲೆ ಸಂಗೀತ ಅಕ್ಕನಿಗೆ ಎಲ್ಲರೂ ಕರ್ದಿದ್ದೆ. ವಿನಯ್ ಅಣ್ಣ ತುಂಬಾ ಸಪೋರ್ಟ್ ಮಾಡಿದ್ರು ಆ ಸ್ಕ್ಯಾಮಿಗೆ. ಇವ್ರು ಸೈಲೆಂಟಾ ಅಥವಾ ಮಾತಾಡ್ತಾರ? ಇಲ್ಲ, ಸೈಲೆಂಟ್ ಅಷ್ಟೇ. ಸೆಟ್ಟಲ್ ಹಿಂಗೆ ಸೈಲೆಂಟ್ ಇವರು. ಆಕ್ಟಿಂಗ್ ಟೈಮ್ ಅಲ್ಲಿ ಆಕ್ಟಿಂಗ್ ಮಾಡೋರು, ಬೇರೆ ಟೈಮ್ ಸೈಲೆಂಟ್. ಇನ್ನೊಂದು ಕ್ವಶನ್ ಕೇಳ ಅಂತಿದ್ದ ಅವ್ರು ಹೇಳ್ತಾರೆ. ಅಲ್ಲ, ನಿಮ್ಗೆ ಕೇಳ್ಬಿಡ್ತೀನಿ, ಅವ್ರು ಕರೆಕ್ಟ್ ಆಗಿ ಹೇಳ್ತಾರಿಲ್ಲ ಅಂತ. ಅಲ್ಲ, ರಂಜಿಗ್ ಜಾಸ್ತಿ ಕೇಳಿ ಅವ್ರಿಗೆ. ಅಲ್ಲ, ಗೊತ್ತಾಗುತ್ತೆ. ಆ ಫಿಲಂ ಸೆಟ್ಟಲ್ ಆಗಿರ್ಬೋದು. ಈಗ ನಮ್ಮ ಮೂವಿ ಬಂದ್ಬಿಟ್ಟು 13/2/26 ರಿಲೀಸ್. ಹೌದು. ಮಾರನೇ ದಿವಸ 14/2/26 ಪ್ರೇಮಿಗಳ ದಿನ. ಅದೇ ಬರ್ತದೆ. ಸೊ ಇವರಿಗೆ ಎಷ್ಟು ಜನ ಶೂಟಿಂಗ್ ಸೆಟ್ ಅಲ್ಲಿ ಏನಾದ್ರು ಪ್ರಪೋಸ್ ಕಾಳ ಎಷ್ಟು ಜನ ಹಾಕಿರ್ಬೋದು? ಇಲ್ಲ, ಆತರ ನಾವೇ ಬಿಡ್ತಿರ್ಲಿಲ್ಲ ಸರ್. ಕಂದಮ್ಮ ಇದು. ಅಲ್ಲ, ಇವ್ರಿಗೆ ಅಟ್ಲೀಸ್ಟ್ ಕಾಲೇಜಲ್ಲಿ ಈಗ ಫಸ್ಟ್ ಇಯರ್ ಅಲ್ಲ, ಬಿಕಾಮ್ ಫಸ್ಟ್ ಇಯರ್, ಡಿಗ್ರಿ ಫಸ್ಟ್ ಇಯರ್ ತಾನೆ? ಹೇಳಮ್ಮ, ಈಗ ಹೇಳಿ. ಇದೆ. ಓಹೋ, ಎಷ್ಟು ಬಂದಿದೆ? ನಿಮ್ಮ ಅಮ್ಮ ನೋಡ್ತಾರೆ. ಎಷ್ಟು ಪ್ರಪೋಸ್? ಅದೇ ಫ್ಯಾಕ್ಟ್ ಹೇಳ್ತಿರಲ್ಲ ಅದ್ರಲ್ಲಿ. ಸರ್ ನನಗೆ ಬಂದಿದ್ದು ಫಸ್ಟ್ PUC ಇಂದ ಬರ್ತಾ ಇದ್ದು. ಸೊ 15. ಓಕೆ. ನನ್ನ ಪ್ರಕಾರ ರಿಲೀಸ್ ಆದ್ಮೇಲೆ ಅದು ಅಲ್ಲ, ಅದು 416 ಇದೆಯಲ್ಲ, 417 ಬರುತ್ತೆ ನೋಡಿ. ಓ, ಅದೊಂಥರ ಇವ್ರ ಲಕ್ಕಿ ನಂಬರ್. ಅದು ಲಕ್ಕಿ ನಂಬರ್.